ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೌನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನನ್ನ ಮಗ ಬಂದುಬಿಟ್ಟು ಏನು ಮಾಡ್ತಾ ಇದ್ದಾನೆ, ಕೂತ್ಕೊಂಡೆ. ಹಾಯ್ ಮಾಡು ಬಗರಿ. ಹ್ಞೂ 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 ಅಷ್ಟರಲ್ಲಿ ನನ್ನ ಮಗುಗೂ ಮಾತಾಡಿಸ್ಕೊಂಡು ಅಡುಗೆ ಮಾಡಬೇಕು ಅಂತ ಬಂದೆ. ಊರಿಂದ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಬರ್ತಾಯಿದ್ರು. ಅವರು ಬೆಂಗಳೂರಿಂದ 3 ಗಂಟೆ ಬಸ್ಸಿಗೆ ಬರ್ತಾಯಿದ್ರು. ಅವ್ರು ಬರೋ ಅಷ್ಟರಲ್ಲಿ 10:30 11 ಗಂಟೆ ಆಗುತ್ತೆ ಅಂತ. ಬಸ್ ಅಲ್ವಾ, ಅಲ್ಲಿ ಇಲ್ಲಿ ನಿಲ್ಲಿಸಿ ಬರೋದು ಲೇಟ್ ಆಗುತ್ತೆ, 10:30 ಆಗುತ್ತೆ, 11 ಗಂಟೆ ಆಗುತ್ತೆ ಅಂತ ಹೇಳಿದರು ಅವರು. ನಾನು ಅಷ್ಟರಲ್ಲಿ ಸಾಂಬಾರು ಎಲ್ಲ ರೆಡಿ ಮಾಡ್ಕೊಂಡ್ರೆ ಸರಿ ಆಗುತ್ತೆ, ಅವ್ರು ಬಂದಾಗ ಚಪಾತಿ ಬಿಸಿ ಬಿಸಿ ಚಪಾತಿ ಮಾಡಿಕೊಟ್ರೆ ಸರಿ ಆಗುತ್ತೆ ಅಂತ ನಾನು ಪಲ್ಯ ಇದು ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಈ ಥರ ಪಲ್ಯ ಮಾಡಿದ್ದೆ. ತುಂಬಾ ಟೇಸ್ಟಿ ಇತ್ತು. ನಾನು ಆಲ್ರೆಡಿ ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ರೆಸಿಪಿನ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ನೀವು ಹೋಗಿ ನೋಡ್ಬೋದು. ತುಂಬಾ ಟೇಸ್ಟ್ ಆಗಿತ್ತು ಅಂತ ಹೇಳ್ತಾಯಿದ್ರು. ಈ ಥರ ಮಾಡಿಬಿಟ್ರೆ ಯಾವ ನಾನ್ ವೆಜ್ಜು ಬೇಡ, ಏನೂ ಬೇಡ ಅಂತ ಇದು ಮಾಡ್ತಾಯಿದ್ರು. ನಾನು ಮಧ್ಯಾಹ್ನ ಮಾಡಿರೋ ಅಂಥ ಮೂಲಂಗಿ ಸಾಂಬಾರನ್ನು ಒಂದು ಕಡೆ ಬಿಸಿಗಿಟ್ಟಿದ್ದೆ. ಅದು ಬಿಸಿ ಮಾಡಿಬಿಟ್ರೆ ನಮ್ಮ ಮನೆಯವರು ಅವರು ಸ್ವಲ್ಪ ಕೇಳ್ತಾರೆ ಒಂದೊಂದು ಸರಿ. ಹಾಗಾಗಿ ಬಿಸಿ ಮಾಡಿಟ್ರೆ ತಿನ್ಬೋದಲ್ವಾ ಅಂತ ಬಿಸಿ ಮಾಡ್ತಾಯಿದ್ದೆ. ಅವ್ರು ಬಂದಿದ್ದು ನನಗೆ ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅಷ್ಟರಲ್ಲಿ ನನ್ನ ಮಗ ಬೆಳಿಗ್ಗೆ ಎದ್ದು ಅವ್ರ ತಾತನ ಹತ್ರ ಮಾತುಕತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದ. ಅವ್ರ ತಾತ ಟಿ ವಿ ಹಾಕ್ಕೊಡು ಮಕ್ಕನೇ ಅಂದರೆ, ಇಲ್ಲ ತಾತ ಟಿ ವಿ ಹಾಕ್ಕೊಂಡು ನೋಡ್ಬಾರ್ದು ತಾತ, ಕಣ್ಣು ಹಬ್ಬು ಆಗುತ್ತೆ, ಕಣ್ಣು ತಲೆ ನೋವು ಆಗುತ್ತೆ ತಾತ, ನೋಡಬಾರ್ದು ತಾತ, ನನ್ನ ಜೊತೆ ಆಟಾಡು ತಾತ ಅಂತ ನಾಟಕ ಮಾಡ್ತಾಯಿದ್ದ. ನನಗೆ ಕರೆದ್ರು ಟಿ ವಿ ಹಾಕ್ಕೊಡವ ಅಂತ. ನಾನು ಬಂದು ಹಾಕಿದ್ರೆ ಹೋಗಿ ಟಿಪಾಯ್ ಮೇಲೆ ಹತ್ಕೊಂಡು ಸ್ವಿಚ್ ಆಫ್ ಮಾಡಿ, ತಾತ ಟಿ ವಿ ನೋಡಬಾರ್ದು ತಾತ, ಕಣ್ಣು ಹಬ್ಬು ಆಗುತ್ತೆ, ಅಮ್ಮ ಹೇಳ್ತಾಳೆ ಕಣ್ಣು ಹಬ್ಬು ಆಗುತ್ತೆ ಅಂತ ಅಂದರೆ, ಅವ್ರ ತಾತ ನೀನು ಮೊಬೈಲ್ ನೋಡ್ತೀಯಲ್ಲೋ ಅಂದರೆ, ಇಲ್ಲ ತಾತ ನಾನು ದೊಡ್ಡ ಮ್ಯಾನು, ನಾನು ಸ್ಪೈಡರ್ ಮ್ಯಾನು, ನಾನು ಶಕ್ತಿಮಾನು, ನಾನು ಹಾಗೆ ಹಿಂಗೆ ಅಂತ ನಾಟಕ ಹೊಡಿತಿದ್ದ. ಅವ್ರು ಇಬ್ಬರು ಮಾತು ಕೇಳಿ ಅವ್ರ ಅಜ್ಜಿ ನಗಾಡ್ತಿದ್ರು ನಿಂತ್ಕೊಂಡು. ನಾನು ಅವ್ರ ತಾತನ ಹತ್ರ ಬಿಟ್ಟು ನಾನು ಬಂದೆ ಅಡುಗೆ ರೆಡಿ ಮಾಡೋಣ ಅಂತ. ಅವನು ಹಿಂದೆನೇ ಬಂದು, ಅಮ್ಮ ನನಗೆ ವಾಟರ್ ಮೆಲನ್ ಕೊಡಮ್ಮ, ನಾನು ತಿಂತೀನಿ ಅಂತ ನಾಟಕ ಮಾಡಿ ಇಸ್ಕೊಂಡು ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೊಂಚೂರು ನೀರು, ಹೀರೆಕಾಯಿ ಎಲ್ಲ ಹಾಕ್ಕೊಂಡು ಸಾಂಬಾರು ಮಾಡ್ತೀನಿ ಅಂತ ಆ ಸ್ಟೂಲ್ ಮೇಲೆ ಪಾತ್ರೆ ಇಟ್ಕೊಂಡು ಸಾಂಬಾರು ಮಾಡ್ತಾ ಇದ್ದಾನೆ. ಒಂದು ಕಡೆ ನೀರು ಕುಡಿತಾ ಇದ್ದಾನೆ. ಇವಾಗ ಅವ್ರ ಅಜ್ಜಿ ಕರ್ಕೊಂಬರೋಕ್ಕೆ ಹೋಗ್ತಿದ್ದಾನೆ. ಬನ್ನಿ ಅಜ್ಜಿ ಆಟಾಡೋಣ, ಅಮ್ಮ ಆಟಾಡಲ್ಲಂತೆ, ಅಮ್ಮಗೆ ಕೆಲಸ ಇದೆ ಅಂತೆ, ನೀವು ಬನ್ನಿ ಅಜ್ಜಿ ಅಂತ ಅವ್ರ ಅಜ್ಜಿ ಕರ್ಕೊಂಬರೋಕ್ಕೆ ಹೋಗ್ತಿದ್ದಾನೆ. ರೂಮ್ ಹುಡುಕ್ತಿದ್ದಾನೆ ಅವ್ರ ಅಜ್ಜಿ ಎಲ್ಲಿ ಅಂತ. ಅವ್ರ ಅಜ್ಜಿ ಕರ್ಕೊಂಬಂದು ಚೇರ್ ಕೊಟ್ಟು ಕೂರಿಸಿ, ಅಜ್ಜಿ ನೀವು ಕೆಳಗಡೆ ಕುತ್ಕೋಬೇಡಿ ಅಜ್ಜಿ, ಚೇರ್ ತೊಗೊಬರ್ತೀನಿ ಅಂತ ಅವನೇ ಚೇರ್ ಸರಿಸಿ ಚೇರ್ ಕೊಟ್ಟು ಈ ಥರ ಸಾಂಬಾರು ಮಾಡ್ತಿದ್ದಾನೆ. ವಾಟರ್ ಮೆಲನ್ ಸಾಂಬಾರು ಮಾಡ್ತೀನಿ ನಾನು, ಟೇಸ್ಟ್ ನೋಡಿ ಅಜ್ಜಿ ಅಂತ ಅವ್ರ ಅಜ್ಜಿಗೆ ಟೇಸ್ಟಿಗೆ ಕೊಡ್ತಿದ್ದಾನೆ. ಅವ್ರ ಅಜ್ಜಿಗೆ ಬಾಯಿಗೆ ಹಾಕ್ಬಿಟ್ರಿ ಅಂದರೆ ಅವರು, ಇಲ್ಲ ನನ್ನ ಮೊಮ್ಮಗ ಮಾಡೋಕ್ಕಿಂತ ಹೆಚ್ಚೇನಿಲ್ಲ, ಅದಕ್ಕೇನು ಬರೀ ಒಂದು ನೀರು ಹಾಕಿದ್ದಾನೆ ಅಷ್ಟೇ ಅಂತ ಅದೇ ಟೇಸ್ಟ್ ನೋಡ್ತಿದ್ದಾರೆ, ಅವ್ನು ಬೇಜಾರು ಮಾಡ್ಕೊತಾನೆ ಅಂತ. ಅವ್ರು ಬಂದುಬಿಟ್ರೆ ನನಗೆ ಅಡುಗೆ ಮನೇಲಿ ಒಬ್ಳಿಗೆ ಬಿಡಲ್ಲ. ಅವ್ರು ಬಂದು ಈ ಥರ ಕೂತ್ಕೊಂಡು ನನಗೆ ಅದು ಇದು ಮಾತಾಡಿಸ್ತಾ ಇರ್ತಾರೆ. ಮತ್ತು ಪ್ರತಿ ಸಲವೂ ಅಷ್ಟೇ, ಅವರು ಬಂದಾಗೆಲ್ಲ ಈ ಥರ ನನ್ನ ಜೊತೆ ಕೂತ್ಕೊಂಡು ಮಾತಾಡಿ ಏನು ಅಂತ ಎಲ್ಲ ವಿಚಾರಿಸ್ಕೊಳ್ತಾರೆ. ಅವ್ರ ಮೊಮ್ಮಗೂ ಅಷ್ಟೇ ತುಂಬಾ ಆಸೆ ಮಾಡ್ತಾರೆ. ಇಲ್ಲಿ ನೋಡಿ ಅವ್ರ ಅಜ್ಜಿ ಹತ್ರ ಏನೇನೋ ಆ್ಯಕ್ಟಿಂಗ್ ಮಾಡಿಕೊಂಡು ಏನೇನೋ ಹೇಳ್ತಿದ್ದಾನೆ, ಹಾಗೆ ಹೀಗೆ ಯಾವ ಥರ ಮಾಡಿದೆ ಸಾಂಬಾರು, ಅಮ್ಮ ಯಾವ ಥರ ಮಾಡ್ತಾರೆ, ಏನೇನು ಹಾಕ್ತೆ ಅಂತ ಎಲ್ಲ ಹೇಳ್ತಿದ್ದಾನೆ. ಅವ್ರ ಅಜ್ಜಿ ಅವನ ಮಾತು ಕೇಳಿ ನಕ್ಕು ಸಾಕಾದ್ರು. ಅವನ ಆ್ಯಕ್ಷನ್ಗಳು ಮಾಡೋದು ನೋಡಿ, ಆ್ಯಕ್ಷನ್ ಎಲ್ಲ ಮಾಡಿ ಈ ಥರ ಸಾಂಬಾರು ಮಾಡ್ತೀನಿ ಅಂತ ತೋರಿಸ್ತಿದ್ದಾನೆ. ಕೊತ್ತಂಬರಿ ಸೊಪ್ಪು ಹಾಕಬೇಕು, ಸಾಂಬಾರು ಪುಡಿ ಹಾಕಬೇಕು, ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದಾನೆ. ಅವ್ರ ಅಜ್ಜಿ ಹೆಂಗೆ ಮಾಡ್ದಪ್ಪ ನೀನು ಸಾರು ಅಂತ ಕೇಳ್ತಿದ್ದಾರೆ. ಅದಕ್ಕೆ ಈ ಥರ ಎಲ್ಲ ಡೌ ಮಾಡ್ತಿದ್ದಾನೆ. ಜೀರಿಗೆ ಹಾಕಿದೆ ಮಕ್ಕನೇ ಅಂದರೆ ಅವನಿಗೆ ಗೊತ್ತಿಲ್ಲ ಅನಿಸುತ್ತೆ ಜೀರಿಗೆ ಅಂದರೆ ಏನು ಅಂತ.
ಅದಕ್ಕೆ ಏನೇನೋ ಮಾತಾಡ್ತಾನೆ. ಅವ್ರ ಅಜ್ಜಿಗೆ ಪದೇ ಪದೇ ಟೇಸ್ಟ್ ನೋಡು ಅಜ್ಜಿ, ಟೇಸ್ಟ್ ನೋಡು ಅಜ್ಜಿ ಅಂತ ಅವ್ರ ಅಜ್ಜಿಗೆ ಪದೇ ಪದೇ ಟೇಸ್ಟ್ ತೋರಿಸ್ತಿದ್ದಾನೆ. ಮತ್ತು ನಾವು ಅವನಿಗೆ ಏನಾದರೂ ತಿನ್ನಬೇಕಾದ್ರೆ ಬಿಸಿ ಇದೆ ಉಫ್ ಮಾಡಿ ತಿನ್ನು ಅಂತ ಹೇಳ್ತೀವಲ್ಲ, ಅದನ್ನು ತೊಗೊಂಡೋಗಿ ಅವ್ರ ಅಜ್ಜಿಗೆ, ಅಜ್ಜಿ ಉಫ್ ಮಾಡಿ ತಿನ್ನು ಅಜ್ಜಿ, ಬಿಸಿ ಇರುತ್ತೆ, ನಾಲ್ಗೆ ಹಬ್ಬು ಹೋಗ್ಬಿಡುತ್ತೆ ಅಜ್ಜಿ ಅಂತ ಹೇಳಿದ್ದಕ್ಕೆ ಅವ್ರ ಅಜ್ಜಿ ನಗಾಡ್ತಿದ್ದಾರೆ. ಪದೇ ಪದೇ ಒಂದು 4-5 ಸರಿ ತಗೊಂಡೋಗಿ ಟೇಸ್ಟ್ ನೋಡಜ್ಜಿ ಅಂತ ಕೊಡ್ತಿದ್ದಾನೆ ಅವ್ರ ಅಜ್ಜಿಗೆ. ಅದು ಕುಪ್ಪೆ ಹಾಕಿಲ್ಲಲ್ಲ ಮಗನೇ ಅಂದರೆ ಈ ಸ್ಪೈಡರ್ ಮ್ಯಾನ್ ಥರ ಹಾರ್ಕೊಂಡು ಹೋಗಿ ತೊಗೊಬರೋ ಥರ ಆ್ಯಕ್ಟಿಂಗ್ ಮಾಡಿ ಅದಕ್ಕೆ ಹಾಕಿ ತಿನ್ನಿಸ್ತಾ, ಇವಾಗ ನೋಡಿ ಅಜ್ಜಿ ಹೆಂಗಿದೆ ಅಂತ ಅವ್ರ ಅಜ್ಜಿಗೆ ಮತ್ತೆ ಕೊಡ್ತಿದ್ದಾನೆ ಟೇಸ್ಟ್ ನೋಡೋಕ್ಕೆ. ಬಿಸಿ ಇದೆ ಅಂತ ಉಫ್ ಮಾಡಿ ಕೊಡ್ತಾ ಇರೋದು ಅವ್ರ ಅಜ್ಜಿಗೆ. ತಗೊಳ್ಳಿ ಅಜ್ಜಿ ಕುಡೀರಿ, ಸಾಂಬಾರು ಟೇಸ್ಟ್ ಚೆನ್ನಾಗೈತಾ ಅಜ್ಜಿ ಅಂತ. ಅವ್ರ ಅಜ್ಜಿ ಹೇಳಬೇಕಾ ಮೊಮ್ಮಗಿಗೆ ಬೇಜಾರು ಮಾಡಿಸ್ಬಾರ್ದು ಅಂತ ಅವರು ಅವನ ಥರನೇ ಆ್ಯಕ್ಟ್ ಮಾಡ್ತಿದ್ದಾರೆ. ಅವ್ರ ಅಜ್ಜಿ ಅವನ ಮಾತು ಕೇಳಿ ನಕ್ಕು ಸಾಕಾಯಿತು. ನೀನು ಪಾತ್ರೆ ತೊಳೆಯೋಕ್ಕಿಂತ, ನೀನು ಅಡುಗೆ ಮಾಡೋಕ್ಕಿಂತ ಇವನು ಆಟಾಡೋ ಪಾತ್ರೆನೇ ಜಾಸ್ತಿ ಆಗಿರುತ್ತೆ, ನಿನಗೆ ಬರೀ ಕೆಲಸ ಕೊಡ್ತಾನವನು ಅಂತ ಮಾತಾಡ್ತಾಯಿದ್ರು. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮಾಡಿದೆ ಅಲ್ವಾ, ಅದು ಒಂದು ಕಡೆ ಸಾಂಬಾರಿಗೂ ರೆಡಿ ಮಾಡ್ಕೊಂಡಿದ್ದೆ. ಬೇಳೆ, ಬೀನ್ಸು ಅವೆಲ್ಲ ಹಾಕಿ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಒಂದು ಕಡೆ ಸಾಂಬಾರಿಗೂ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅವರು ಮಧ್ಯಾಹ್ನ ಹೊತ್ತು ಮಜ್ಜಿಗೆ ಕುಡಿತಾರೆ ಜಾಸ್ತಿ, ಹಾಗಾಗಿ ಅವ್ರಿಗೆ ಮಜ್ಜಿಗೆಗೂ ಅದು ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಒಂದು ಕಡೆ ಹೀರೆಕಾಯಿ ಬೋಂಡ ಮಾಡೋಣ ಅಂತ ಹೀರೆಕಾಯಿ ಬೋಂಡಾಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಒಂಚೂರು ಚಿಲ್ಲಿ ಪೌಡ್ರ್ ಹಾಕಿ, ಒಂಚೂರು ಚಿಟಿಕೆಯಷ್ಟು ನಿಮಗೆ ಸೋಡಾ ಇಷ್ಟ ಆದರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ಕಲಸಿ ಕ್ಲೀನಾಗಿ ಎಣ್ಣೆಲಿ ಬಿಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡ ಎಲ್ಲ. ಇಲ್ಲಿ ನೋಡಿ ನಾನು ಸಾಂಬಾರೆಲ್ಲ ಮಾಡಿದೆ, ಮಜ್ಜಿಗೆಗೂ ಎಲ್ಲ ಮಜ್ಜಿಗೆನೂ ರೆಡಿ ಮಾಡಿಟ್ಟಿದ್ದೆ. ಒಂದು ಕಡೆ ಹೀರೆಕಾಯಿ ಬೋಂಡ ಎಣ್ಣೆಲಿ ಹಾಕಿ ಬಿಟ್ಟಿದ್ದೆ, ಅದು ರೆಡಿ ಆಗ್ತಾಯಿತ್ತು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಬನ್ನು ಉಪ್ಕೊಂಡಿದೆ ಬೋಂಡ. ನಾನು ಏನಾದರೂ ಬೋಂಡ ಮಾಡೋದಿದ್ರೆ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮಲ್ಲಿ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಉಪ್ಕೊಂಡಿದೆ ನೋಡಿ, ಅದು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ. ಏನಿಲ್ಲ, ಒಂಚೂರು ಚಿಟಿಕೆಯಷ್ಟು ಸೋಡಾ ಹಾಕಿಬಿಟ್ರೆ ಈ ಥರ ತುಂಬಾ ಚೆನ್ನಾಗಿ ಬರುತ್ತೆ ಬೋಂಡ. ಕೆಲವೊಬ್ರಿಗೆ ಈ ಥರ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಈ ಥರ ಇಷ್ಟ ಆಗೋಲ್ಲ. ಬೋಂಡ ಮಾಡಿಕೊಟ್ಟೆ, ಅವ್ರ ಅಜ್ಜಿಗೆ ತಗೊಳ್ಳಿ ಅಜ್ಜಿ ತಿನ್ನು ಅಂತ ಕೊಡ್ತಿದ್ದಾನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಯೂಟ್ಯೂಬ್ ಚಾನಲ್ನ